ನಮಸ್ಕಾರ ಗೆಳೆಯರೆ. ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದಾದಂಥ ತೀರ್ಮಾನ ಅಲ್ಲ, ಅದು ಒಂದು ಚಾಟಿ ಬೀಸಿದೆ. ಬಹುಶಃ ತೀರ್ಮಾನ ಬಂದರೂ ಬರ್ಬೋದೇನೋ ಗೊತ್ತಿಲ್ಲ. ಆ ವಿಷಯನ ಇಟ್ಕೊಂಡು ಇವತ್ತು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಅಂದರೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನಂತೇಳಿದ್ರೆ, ಈ ಚುನಾವಣೆ ಬರುವುದಕ್ಕಿಂತ ಮುನ್ನ ಬಹುತೇಕ ರಾಜಕೀಯ ಪಕ್ಷಗಳು ಈ ಉಚಿತವಾದಂಥ ಕೊಡುಗೆಗಳನ್ನು ಹೇಳ್ತಾ ಹೋಗುತ್ತೆ. ಕೊಡುಗೆಗಳನ್ನು ಹೇಳುತ್ತೆ, ಆ ಕೊಡುಗೆ ಕೊಡುತ್ತೆ, ಅದು ಆಮೇಲೆ ಏನಾಗುತ್ತೆ, ಅದು ನಡೀತಾ ಹೋಗುತ್ತೆ. ಅದು ಬೇರೆ ಇರಲಿ, ಒಂದು ಕಡೆಗೆ ಇದ್ದುಬಿಡೋಣ. ಫಸ್ಟು ಈ ಕಲ್ಚರ್ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನನ್ನ ಮಟ್ಟಿಗೆ ಯೋಚನೆ ಬಂದಿದ್ದೀರ ಅಂತ ಹೇಳಿದ್ರೆ, ಇದು ಫಸ್ಟು ತಮಿಳ್ನಾಡಲ್ಲಿ ಅಂತ ಕಾಣುತ್ತೆ. ಅಂದರೆ ಮನೆಗೂ ಟಿ ವಿ, ಅವಾಗ ಟಿ ವಿ ಅಂದರೆ ಯಾರ ಮನೆಗೂ ಇರ್ತಿರ್ಲಿಲ್ಲ ಬಿಡಿ. ಪಾಪ ಟಿ ವಿ ಅಂದರೆ ಕಾಸ್ಟ್ಲಿ, ಕುಕ್ಕರ್ ಅಂದರೂ ಕಾಸ್ಟ್ಲಿ, ಮಿಕ್ಸರ್ ಅಂದರೂ ಕಾಸ್ಟ್ಲಿ. ಟಿ ವಿ, ಮಿಕ್ಸರು, ಕುಕ್ಕರು ಕೊಡೋದೆ. ಹಂಗಾಗಿ ಅವತ್ತಿನ ಪಕ್ಷ ಅಧಿಕಾರಕ್ಕೆ ಬಂತು. ಅದೇನು ಬೇರೆ ಬೇರೆ ಪಕ್ಷಗಳನ್ನು ಬಿಡಿಸಿ ಹೇಳುವಂಥದ್ದು ಅವಶ್ಯಕತೆಯೂ ಇಲ್ಲ. ಸೊ ಹಾಗೇ ಈ ಗ್ಯಾರಂಟಿ ಯೋಜನೆಗಳು ಬಂದ್ವಲ್ಲ, ಅಂದರೆ ನಮ್ಮ ಕರ್ನಾಟಕಕ್ಕೆ ಬರೋಲ್ಲ. ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವರು ಹೇಳಿದರು. ಉಚಿತ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋದು, ಉಚಿತ ಬಸ್ ಪಾಸು, ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಅಡ್ಡಾಡ್ಬೋದು ಕರ್ನಾಟಕದಲ್ಲಿ. ಈ ಥರದ್ದೆಲ್ಲ ಸುಮಾರು ಗ್ಯಾರಂಟಿ ಯೋಜನೆಗಳು ಬಂದವು. ಭಾಳಷ್ಟು ಜನ ಹೆಣ್ಮಕ್ಳು ಭಾಳ ಖುಷಿಯಾದರು. ಅಂದರೆ ದೇವಸ್ಥಾನಗಳಿಗೆ ಹೋಗದಲ್ಲೇ ಇದ್ದವರೆಲ್ಲ ದೇವಸ್ಥಾನಗಳಿಗೆ ಹೋಗ್ಬಂದ್ಬಿಟ್ರು ಪಾಪ ಖುಷಿಯಾಗಿ. ಅಂದರೆ ಅಷ್ಟೇ ದುಡ್ಡು ಖರ್ಚು ಮಾಡಿದ್ರು ಅವರು. ದೇವಸ್ಥಾನಕ್ಕೆ ಹೋಗಿ ಪುಕ್ಷಟೆ ಹಾಕಿಲ್ಲ, ಅದು ಉಂಡಿಗೆ ಹಾಕಿ ದುಡ್ಡು ಬಂದಿದೆ ಪಾಪ ಹೆಣ್ಮಕ್ಳೆಲ್ಲ. ಹಂಗಂತೇಳಿದ್ರೆ ನಾನು ಏನೇನು ಪ್ರಶ್ನೆ ಮಾಡಿದೆ, ನಮ್ಮಲ್ಲಿರ್ಬೋದಂಥ ಸ್ನೇಹಿತರೆ ಜಗಳ ಮಾಡ್ತಾರೆ. ಉಚಿತ ಕೊಡೋದೇನು ತಪ್ಪೇನು ಅಂತ. ಅಲ್ಲ, ಕೊಡೋದು ತಪ್ಪಲ್ಲ. ನಾನು ಅದಕ್ಕೆ ಪ್ರಶ್ನೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿರ್ಬೋದಂಥ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಹೋಗ್ತಾರೆ ಹೆಣ್ಮಕ್ಳಿಗೆ, ಅದು ಉಚಿತ ಸಿಕ್ಕಿದ್ರೆ ಭಾಳ ಚೆಂದ ಇರ್ತಿತ್ತು. ಪಾಪ ಅವ್ರಿಗೆ ಉಚಿತನೇ, ಅದು ಎಲ್ಲ ಹೆಣ್ಮಕ್ಳು ಸಿಗೋ ಬದಲು ಅವರಿಗೆ, ಅಂದರೆ ಕೂಲಿ ಕೆಲಸಕ್ಕೆ ಹೋಗೋರು, ಕಟ್ಟಡ ಕಾರ್ಮಿಕರಿಗೆ ಕೆಲಸಕ್ಕೆ ಹೋಗೋರು, ಅವ್ರಿಗೆ ಸಿಕ್ಕಿದ್ರೆ ಚೆನ್ನಾಗಿರ್ತದೆ. ಅಂದರೆ ಎಲ್ಲ ಒಂದೇ ಇದು. ಆಮೇಲೆ ಉಚಿತ ವಿದ್ಯುತ್ ಯೋಜನೆ ಮನೆಗಳಿಗೆ, ಅದು ದೊಡ್ಡ ಮನೆ ಇರಲಿ ಸಣ್ಣ ಮನೆ ಇರಲಿ, ಅದೇನು ನೋಡ್ಬೇಕು, ಅದನ್ನು ನೋಡ್ತೀವಿ. ಆಮೇಲೆ ಹೆಣ್ಮಕ್ಳಿಗೆ ಗೃಹ 2,000 ರೂಪಾಯಿ ತಿಂಗಳ, ಭಾರಿ ಒಳ್ಳೆಯದು. ಹೆಣ್ಮಕ್ಳಿಗಾಗಿರ್ಬೋದು, ಮನೆತನ ನಡೆಸೋರಿಗೆ ಗೊತ್ತಾಗುತ್ತೆ ಅದ್ರ ಸಮಸ್ಯೆ ಏನಂತೇಳಿ. ಮತ್ತು ಅಕ್ಕಿ ಕೊಡೋದಾಗಿರ್ಬೋದು, ಇದೆಲ್ಲ ಭಾಳ ಒಳ್ಳೆಯ ಕಾರ್ಯಕ್ರಮಗಳಿಲ್ಲ ಅಂತ ಹೇಳಲ್ಲ. ಆದರೆ ಯಾರಿಗೆ ತಲುಪಬೇಕು, ಯಾತಕ್ಕೆ ತಲುಪಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಇದು ಒಂದು ಬಿಟ್ಬಿಡೋಣ. ಈಗ ಇದೊಂದು ಪಕ್ಕಕ್ಕೆ ಇಟ್ಕೊಂಡು ಮಾತಾಡೋಣ. ಏನು ಸರ್ ನೀವು ಕಾಂಗ್ರೆಸ್ ಗೌರ್ಮೆಂಟ್ ಒಂದಿನ ಎಲ್ಲ ಪಕ್ಷಗಳು, ಹೌದು ಎಲ್ಲ ಪಕ್ಷಗಳು ಮಾಡ್ತಾಯಿದ್ರು, ಅದೇ ಹಣೆ ಬರೋಣ. ಇವ್ರು ಯಾತಕ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆನೇ ಒಂದು ಪ್ರಶ್ನೆ. ಈ ತಮಿಳುನಾಡು ಹೇಳಿದೆ, ಗಂಡಸರಿಗೂ ಉಚಿತವಾದಂಥ ಬಸ್ ಫ್ರೀ. ಯಾಕೆ ಗಂಡಸರಿಗೂ ಉಚಿತವಾದ ಬಸ್ ಫ್ರೀ, ಹೆಣ್ಮಕ್ಳಿಗೂ ಉಚಿತವಾದ ಬಸ್ ಫ್ರೀ? ಅದು ಯಾಕೆ ಪಕ್ಕದ ಆಂಧ್ರದಿಗೂ ನೋಡಬೇಕಾಗಿತ್ತು. 3,000 ರೂಪಾಯಿ ಕೊಡ್ತಿದ್ರು ಜಗನ್ಮೋಹನ್ ರೆಡ್ಡಿ BPL ಕಾರ್ಡ್ ಹೆಣ್ಮಕ್ಳಿಗೆ. ಈಗ 4,00,000 ರೂಪಾಯಿ ಮನೆಗೆ ಬಂದು ರಾತ್ರಿ ಕರೆಕ್ಟಾಗಿ ತಿಂಗಳ ವರ್ಷದ ಬಂದು ಬಾಗಿಲು ತಟ್ಟಿ ದುಡ್ಡು ಕೊಟ್ಟು ಹೋಗ್ತಾರೆ. ಏನು ಅಂದ್ಕೊಂಡಿದ್ದಾರೆ ಅಂತ ನನಗೆ ಅರ್ಥ ಆಗ್ತದೆ. ಅಂದರೆ ಉಚಿತವಾಗಿ ಕೊಡಬಾರ್ದು ಅಂತ ಹೇಳ್ತಿಲ್ಲ, ಬಡವರಿಗೆ ಸಿಗಬೇಕಾಗಿದ್ದನ್ನು ಅವಕಾಶಗಳನ್ನು ಸಿಗಬೇಕಾಗಿದೆ. ಇದನ್ನೇನು ಮಾಡಿಬಿಟ್ರು ಅಂತ ಹೇಳಿದ್ರೆ, ನಮ್ಮ ವಿರೋಧ ಪಕ್ಷದವರು ಅಥವಾ ಇನ್ನೊಬ್ಬರಲ್ಲಿ, ಏನ್ರಿ ಉಚಿತವಾದ ಗೌರ್ಮೆಂಟ್ ಈ ಥರ ಉಚಿತವಾದಂಥ ಕೊಟ್ಬಿಟ್ರೆ ಎಲ್ರಿ ಇದೆ ಸರ್ಕಾರದಲ್ಲಿ ದುಡ್ಡು ಅಂತ ಅಂದರು. ಯಾರು? ನಮ್ಮ ಕರ್ನಾಟಕದಲ್ಲಿದ್ದಂಥ BJPಯ ವಿರೋಧ ಪಕ್ಷದವರು. ದೆಹಲಿ ಒಳಗೆ ಮೊನ್ನೆ ನಡೆದಂಥ ಚುನಾವಣೆ ಒಳಗೆ ಅದೇ BJPಯವರು ಇದೇ ಥರ ಗ್ಯಾರಂಟಿಗಳನ್ನು ಕೊಟ್ಟರು. ಅಂದರೆ ನೋಡು, ಇಲ್ಲಿ ಒಂದು ಕಡೆಗೆ ವಿರೋಧ, ಅಲ್ಲಿ ಒಂದು ಕಡೆಗೆ ಗ್ಯಾರಂಟಿ. ಅಂದರೆ ಇವರು ಜನರಿಗೆ ಏನನ್ನು ಕೊಡಬೇಕು ಅಂದ್ಕೊಂಡಿದ್ದಾರೆ, ಏನು ಕೊಡಬಾರ್ದು ಅಂದ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೇ ಭಾಳಷ್ಟು ಗೊಂದಲ. ಅಂದರೆ ಈ ಉಚಿತವಾದದ್ದೆಲ್ಲ ಕೊಟ್ಟುಬಿಟ್ರೆ, ಇದಕ್ಕೆ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ, ಉಚಿತವಾದ ಕೊಟ್ಬಿಟ್ರೆ ಭಾಳ ಎಲ್ಲರೂ ಸುಖವಾಗಿರ್ತಾರೆ ಅನ್ನೋದು ಸುಳ್ಳು.
ನೀವು ಉಚಿತವಾಗಿ ಕೊಡಬೇಕಾಗಿದ್ದು ಯಾರಿಗೆ ಅನ್ನೋದ್ರ ಬಗ್ಗೆ ಭಾಳ ಕ್ಲಾರಿಟಿ ಇರಬೇಕು. ಬಹುತೇಕ BPL ಕಾರ್ಡ್ ಇರೋರಿಗೆ ನಿಜವಾಗ್ಲೂ ಕೊಡಬೇಕು, ಇಲ್ಲ ಅಂತ. ಆಮೇಲೆ ಅಜ್ಜಿಯರು ಇರ್ತಾರೆ ಮನೆ ಒಳಗೆ, ಅವರಿಗೆ ಕಾಯಿಲೆ ಕಸಾಲೆ ಇರ್ತದೆ, ಅವ್ರಿಗೆ ಕೊಡಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು, ಅಂಥವ್ರಿಗೆಲ್ಲ ಕೊಡಬೇಕು. ಈ ಮೊನ್ನೆ ಹೇಳ್ತಾಯಿದ್ರು, ಪಕ್ಕದ ಆಂಧ್ರದ ಗೌರ್ಮೆಂಟಲ್ಲಿ ವಿದ್ಯಾರ್ಥಿನಿಯರಿಗೆ 1 ವರ್ಷಕ್ಕೆ 15,000 ರೂಪಾಯಿ ಅವ್ರ ಅಕೌಂಟಿಗೆ ಹಾಕ್ತಾರಂತೆ. ಭಾಳ ಒಳ್ಳೆಯ ಕಾರ್ಯಕ್ರಮ. ಅಂದರೆ ಬಹುಶಃ ಇನ್ನೇನು ಕೆಲಸ ಮಾಡೋಂಗಿಲ್ಲ. ಅತ್ಲಾಗೆ ಒಂದು ಕಡೆಗೆ 4,000 ರೂಪಾಯಿ ದುಡ್ಡು, ಒಂದು ಕಡೆಗೆ ಮಕ್ಕಳಿಗೆ 15,000 ರೂಪಾಯಿ, ಇತ್ಲಾಗೆ ಅನ್ನಭಾಗ್ಯ, ಫ್ರೀ ಬಸ್. ಅಂದರೆ ನೀವು ಯೋಚನೆ ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಹಂಗಾದ್ರೆ ಸರ್ಕಾರ ನಡೆಯೋದು ಹೇಗೆ? ಹಂಗಾದ್ರೆ ಸರ್ಕಾರದಲ್ಲಿ ಈ ಥರದ ಆಲೋಚನೆಗಳು ಬಂದಿರೋದು ಈತಕ್ಕೆ ಅಂತ. ನೀವು ಫ್ರೀ ಯೋಜನೆಗಳೇ ಕೊಟ್ಟು ಜನರನ್ನು ಗೆಲ್ಲಿಸ್ಕೊಂಡು ಮನವೊಲಿಸಿ ಗೆದ್ದರೆ ಸರ್ಕಾರದಲ್ಲಿ ಖಜಾನೆ ಏನು ತುಂಬುತ್ತಾ? ಅದನ್ನೇ ಸುಪ್ರೀಂ ಕೋರ್ಟ್ ಕೇಳಿರೋದು. ತೆರಿಗೆದಾರರಿಗೆ ನೀವು ಏನು ಹೇಳ್ತೀರಾ ಅಂತ. ಕೊಡಬಾರ್ದು ಅಂತಲ್ಲ, ಕೊಡಬೇಕು ಅಂತನಲ್ಲ. ಆದರೆ ಈ ಥರ ಏನು ಈ ಗ್ಯಾರಂಟಿ ಯೋಜನೆಗಳು, ಈ ಯೋಜನೆಗಳು ಕೊಡ್ತಾ 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 ಕೊನೆಗೆ ಏನಾಗ್ಬೋದು? ನನಗೆ ಒಂದು ಭಾಳ ಸೆಂಟ್ರಲ್ ಗೌರ್ಮೆಂಟಲ್ಲಿರುವಂಥ BJP ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ತಮಿಳುನಾಡಿನಲ್ಲಿ ಇರ್ಬೋದಂಥ ಸರ್ಕಾರ ಆಗಿರ್ಬೋದು, ಎಲ್ಲ ಸರ್ಕಾರದವ್ರಿಗೆ ನಂದೊಂದು ಭಾಳ ಮುಖ್ಯವಾದ ಪ್ರಶ್ನೆ ಏನಂತ ಹೇಳಿದ್ರೆ, ಎಲ್ಲರಿಗೂ ಕೊಟ್ಬಿಟ್ರಿ, ದುಡಿಯೋದೇ ಬೇಡ, ಎಲ್ಲ ಉಣ್ಣನ ತಿನ್ನನ ಕೆಲಸ ಮಾಡೋದೇ ಬೇಡ ಅಲ್ವಾ? ಅಂದರೆ ನಿಮಗೆ ಸರ್ಕಾರದಲ್ಲಿ ಯಾವುದೇ ಗೌರ್ಮೆಂಟ್ ಯೋಚನೆ ಮಾಡಿ, ತಾವು ಸರ್ಕಾರಕ್ಕೆ ಬಂದಾಗ ನಮ್ಮಲ್ಲಿ ಈ ಕಾರಣಕ್ಕೋಸ್ಕರ ನಮ್ಮನ್ನು ಗೆಲ್ಲಿಸಿದರೆ, ಈ ಕಾರಣಕ್ಕೋಸ್ಕರನೇ ನಾನು ಉದ್ಯೋಗದಲ್ಲಿ ಮತ್ತು ನಿರುದ್ಯೋಗಿಗಳಿಗೆ ಈ ಥರ ಉದ್ಯೋಗನ ಕಲ್ಪಿಸ್ತೀನಿ ಅಂತ ಒಬ್ಬ ಸರ್ಕಾರದವ್ರು ಹೇಳಿದರೆ ಕೇಳಿ ನೋಡೋಣ. ಹಾಗೆಯೇ ಇಲ್ಲಿರ್ಬೋದಾದಂಥ ರೈತರಿಗೆ ಈ ಥರದವಾದಂಥ ನಾನು ಕೃಷಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಒಂದು ಸರ್ಕಾರ ಹೇಳಿದೆಯಾ ಅಂತ ಕೇಳ್ರಿ ನೋಡೋಣ. ಬಾಯಿ ಮಾತಲ್ಲಿ ಹೇಳೋದು 1000 ಕಣ್ರಿ, ಒಂದು ರೆಕಾರ್ಡ್ ಬೇಕಲ್ಲೇನ್ರಿ? ಈ ರೆಕಾರ್ಡ್ಸೇ ಇಲ್ಲ ಇವಕ್ಕೆ. ಈ ಫ್ರೀ ಯೋಜನೆಗಳನ್ನು ತಲುಪಿಸೋದ್ರಲ್ಲಿ, ಫ್ರೀ ಯೋಜನೆ ಬಗ್ಗೆ ಒಂದು ದೊಡ್ಡ ಪೇಜ್ಗಳನ್ನು ಕೊಟ್ಟರೆ ಜಾಹೀರಾತುಗಳು ಕೊಡುವುದರಲ್ಲಿ ಇರ್ಬೋದಾದಂಥ ಈ ಸರ್ಕಾರದ ಅವರಿಗೆ ಬೇರೆ ಏನಿಲ್ಲ. ಅದು ಬಗ್ಗೆ ಮೊನ್ನೆ ಯಾರ ಜೊತೆಗೆ, ನಮ್ಮ ಸ್ನೇಹಿತರ ಜೊತೆಗೆ ಮಾತಾಡ್ತಿದ್ದೆ. ಅದು ನಮ್ಮ ಕರ್ನಾಟಕದ ಬಗ್ಗೆನೇ ಮಾತಾಡಬೇಡ. ನಮ್ಮಲ್ಲಿ ಈ ಹಿಂದೆಲ್ಲ ಕಾಂಗ್ರೆಸ್ಗೆ ಭಯಂಕರವಾಗಿ ಬೈತಿದ್ದಂಥ ಪ್ರಗತಿಪರದ ಒಂದು ದೊಡ್ಡ ಬ್ಯಾಚೇ ಇತ್ತು. ಪ್ರಗತಿಪರರು ಅಂತ ಅನ್ಸ್ಕೊಂಡಿರ್ಬೋದಾದಂಥ ಒಂದಷ್ಟು ಪಳುವಳಿಕೆಗಳಿದ್ದಾವೆ ಕರ್ನಾಟಕದಲ್ಲಿ. ಭಾಳ ಹೇಳ್ತಿದ್ರು ಅವರೆಲ್ಲ, ಕಾಂಗ್ರೆಸ್ ಸರ್ಕಾರದಿಂದಲೇ ಇಡೀ ದೇಶ ಆಳು ಅಂತ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಆ ಕಾಂಗ್ರೆಸ್ ಹಿಂದೆನೇ ಹೋಗ್ಬಿಟ್ಟಿದ್ದಾರೆ, ಬಕೆಟ್ ಹಿಡ್ಕೊಂಡು, ಚಂಬು ಹಿಡ್ಕೊಂಡು, ಲೋಟ ಹಿಡ್ಕೊಂಡು ಹೊರಟ್ಬಿಟ್ಟಿದ್ದಾರೆ. ಅವರಾಗಲೇ ಕೇಳಿದ್ರೆ, ಏನು ಮರೆಯ ನೀನು ಗ್ಯಾರಂಟಿ ಕೊಟ್ಟಿರೋದಕ್ಕೋಸ್ಕರ ಜನ ಅನುಕೂಲ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಈ ನಮ್ಮ ಈ ಪ್ರಗತಿಪರ ಅಂತ ಇರ್ಬೋದಂತ ಅವ್ರಿಗಾಗಲಿ, ನಮ್ಮ ಸರ್ಕಾರದಲ್ಲಿ ನಡೆಸ್ತಿರೋಂಥಾಗಲಿ, ಯಾಕೆ ಉಚಿತವಾದಂಥ 2 ಅನೌನ್ಸ್ ಮಾಡಬಾರ್ದಂತ? ಎಜುಕೇಷನ್ ಇಡೀ ಫ್ರೀ, ಅದು 1 to 10th ಆಗಿರಲಿ, 1 to 12th. ಒಂದು ಮಗು ಹುಟ್ಟಿತು ಅಂತ ಹೇಳಿದ್ರೆ ಆ ಮಗುವ ಎಜುಕೇಷನನ್ನು ಸರ್ಕಾರವನ್ನೇ ಭರಿಸಬೇಕು. ನೀವೇನು ಗ್ಯಾರಂಟಿ ಪೀರಿಯಡ್ ಕೊಡೋದು ಅವಶ್ಯಕತೆ ಇಲ್ಲಲ್ಲ. ಹಾಗೇನೆ ಆಸ್ಪತ್ರೆಗಳಿಗೆ ಫ್ರೀ, ಆರೋಗ್ಯ ಫ್ರೀ, ಎಜುಕೇಷನ್ ಫ್ರೀ. ಯಾಕೆ ಮಾಡೋದು? ಅದರಲ್ಲೂ ಒಂದು ಲಿಟಿಗೇಷನ್ ಇದೆ ಬಿಡಿ, ಪಾಪ ಅವ್ರದ್ದೇನು ಸಮಸ್ಯೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗೇನು ಅಧಿಕಾರದಲ್ಲಿ ಇರ್ಬೋದಂಥ ರಾಜಕಾರಣಿಗಳಿದ್ದಾರೋ ಅವರವೇ ಮೆಡಿಕಲ್ ಕಾಲೇಜುಗಳು, ಅವರವೇ ಸ್ಕೂಲುಗಳು ಇರೋದ್ರಿಂದ ಪಾಪ ಅದು ಹೆಂಗೆ ಮಾಡೋಕ್ಕಾಗತ್ತೆ ಹೇಳ್ರಿ ನೋಡೋಣ ಅಲ್ವಾ? ಅಂದರೆ ನೋಡಿ, 2 ಗೊಂದಲ ಹೆಂಗಿದೆ ಅಂತ ಹೇಳಿದ್ರೆ, ನಾವು ಕೇಳುವುದೇನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಇಡೀ ದೇಶ ಮುಂದುವರಿಬೇಕು ಅನ್ನೋದಾದರೆ ನೀವು ಕೃಷಿಗೆ ಸಂಬಂಧಪಟ್ಟಂಥದ್ದನ್ನು ಫ್ರೀ ಕೊಡಬೇಕು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಫ್ರೀ, ಎಜುಕೇಷನ್ನು ಫ್ರೀ ಅಂತ ಯಾಕೆ ಹೇಳೋದಿಲ್ಲ? ಅದು ಹೇಳೋ ದಮ್ಮಿಲ್ಲ ಈ ಸರ್ಕಾರದವರಿಗೆ. ಅದು ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಇನ್ಕ್ಲೂಡಿಂಗ್ ಅಕ್ಕಪಕ್ಕದ ಏನೋ ತಮಿಳುನಾಡಾಗಿರ್ಬೋದು ಇವ್ರಿಗೆ. ಅಂದರೆ ಈ ಗ್ಯಾರಂಟಿ ಪೀರಿಯಡ್ ಕೊಟ್ಟುಬಿಟ್ಟು ಜನರನ್ನು ಮೂಗಿಗೆ ತುಪ್ಪ ಸೋರಿಸೋದು ಅಂತ ಕರಿತೀವಿ ನಾವು ಅದನ್ನು.
ಅಂದರೆ ಇನ್ನೂ ಒಂದು ಹೇಳ್ಬೇಕಂತ ಹೇಳಿದ್ರೆ ಈ ನಾಯಿ ತಲೆ ಮೇಲೆ ಬುತ್ತಿ ಇಟ್ಬಿಡೋದಂತೆ. ಅದು ಪಾಪ ತಿನ್ನಂಗಿಲ್ಲ, ಅದು ಬಿಡೋಂಗಿಲ್ಲ, ಅದು ಎಷ್ಟು ಜನಕ್ಕೆ ಫ್ರೀ ಸಿಗುತ್ತೋ ಎಷ್ಟು ಜನಕ್ಕಿಲ್ಲೋ. ಆದರೆ ಇವತ್ತಿಗೂ ಬಡವರಾಗಿದ್ರು. ಹಂಗಂತೇಳಿ ನೀವು ಇಷ್ಟೆಲ್ಲ ಫ್ರೀ ಯೋಜನೆಗಳು ಕೊಟ್ಟ ಮೇಲೆ ಸ್ವಲ್ಪನಾದರೂ ನಮ್ಮದು ಆರ್ಥಿಕ ಪರಿಸ್ಥಿತಿ ಮೇಲೆ ಹೋಗ್ಬೇಕಲ್ಲ. ಎಲ್ಲಿದೆ ಹಂಗಾದರೆ? ಕೃಷಿಗೆ ಸಂಬಂಧಪಟ್ಟಂಗೆ ಏನನ್ನು ನೀವು ಕೊಡ್ತಾ ಇದ್ದೀರಿ ಹಂಗಾದರೆ? ಅಂದರೆ ಸರ್ಕಾರ, ಯಾವುದೇ ಸರ್ಕಾರ ಆಗಿಲ್ಲ, ಅದು ಯಾವುದೇ ಸರ್ಕಾರ ಅಂತ ಹೇಳಿದ್ರೆ ಅದು BJP ಆರ್ ಗೌರ್ಮೆಂಟ್ ಆರ್ ಯಾವುದೇ ಸರ್ಕಾರ ಆಗಿರಲಿ, ಅದು ಈ ಸತಿ ಮಾತ್ರ ಸುಪ್ರೀಂ ಕೋರ್ಟ್ ಮಾತ್ರ ಮೊನ್ನೆ ಮಾತನಾಡಿರೋದು ಇದೆಯಲ್ಲ, ಅದು ಸಿಂಗಲ್ ಬೆಂಚ್ ಅಲ್ಲ, ಅದು ಸಿಂಗಲ್ ಬೆಂಚ್ ಅಲ್ಲ. CJI ಅಂದರೆ 3 ಟ್ರಿಬಲ್ ಬೆಂಚ್ನವರು ಕುತ್ಕೊಂಡು ಮಾತಾಡಿರೋದು, ಅದರ ಬಗ್ಗೆ ಹೇಳಿಕೆ ಕೊಟ್ಟಿರೋದು. ಉಚಿತ ಕೊಡುಗೆಗಳ ಬಗ್ಗೆ ಭಾಳ ಚಾಟಿ ಬೀಸಿದೆ ಈ ಸರ್ಕಾರಗಳಿಗೆಲ್ಲ. ಅಂದರೆ ಪುಕ್ಷಟೆ ನೀವು ಕೊಡೋದು ಒಂದು ಕಡೆಗಾದರೆ, ಆದರೆ ಅವರು ಹೇಳಿದ್ರಂತೆ ಒಂದು ಸಾಮಾನ್ಯವಾದಂಥ ಒಂದು ದಂಡವನ್ನು ಬಳಸಿರ್ಬೋದೇನೋ. ಆದರೆ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನೋದ್ರ ಬಗ್ಗೆನೇ ಆಲೋಚನೆ ಇಲ್ಲದಲ್ಲೇ ನೀವು ಫ್ರೀ ಅನ್ನೋದನ್ನು ಬಿಟ್ಟು ಮೊದಲನಿಗೆ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರಗಳು, ಅಂದರೆ ಅದು ಯಾವುದೇ ಸರ್ಕಾರ ಆಗಿರಲಿ, 2 ಅನೌನ್ಸ್ಮೆಂಟ್ ಮಾಡಿರಿ ನೀವು. ಫಸ್ಟು ನಿಮ್ಮ ಜನ ಕೊಂಡಾಡ್ತಾರೆ, ಮನೆಯೊಳಗೆ ಪೂಜೆ ಮಾಡ್ತಾರೆ. ಏನು ಹೇಳ್ರಿ? ಒಂದು ಆರೋಗ್ಯ, ಒಂದು ಎಜುಕೇಷನ್. ಅದು ಬಹುಶಃ ಕನಸಿನ ಮಾತಂತ ನಾನು ಅಂದ್ಕೊಳ್ತಾನೆ ಈ ಕಾರ್ಯಕ್ರಮ. ನಮಸ್ಕಾರ.